ವೇದ ವಿನುತಗೆ ಬುಧನು ಸುಸ್ವಾದೋದಕಾಧಿಪನೆನಿಸಿಕೊಂಬನು ಶ್ರೀಧ ಕೃಷ್ಣನ ತಿಳಿದು ಪೂಜಿಸುತ್ತಿರು ನಿರಂತರದಿ. ಸಾಧು ಕರ್ಮ ಪುಷ್ಕರನು ಸುನಿವೇದಿತ ಪದಾರ್ಥಗಳ ಶುದ್ಧಿಯ ಗೈದು ಗೈಸುತ ಹಂಸ ನಾಮಕ ಗರ್ಪಿಸುತ್ತಲಿಪ್ಪ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 21. ವೇದ ವಿನುತಗೆ ಬುಧನು ಸುಸ್ವಾದೋದಕಾಧಿಪನೆನಿಸಿಕೊಂಬನು ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ನೈವೇದ್ಯ ಸಮರ್ಪಣಾ ಕ್ರಮವನ್ನೇ ಮುಂದುವರಿಸಿ ಹೇಳ್ತಾರೆ. ವೇದಾಭಿಮಾನಿಯು ಶ್ರೀ ಲಕ್ಷ್ಮೀದೇವಿ. ತಾರತಮ್ಯ ಕ್ರಮದಲ್ಲಿ ಬ್ರಹ್ಮದೇವರು, ವಾಯುದೇವರು, ಸರಸ್ವತೀ ದೇವಿಯರು ಮತ್ತು ಭಾರತೀ ದೇವಿಯರು ವೇದಾಭಿಮಾನಿಗಳು. ವೇದ ವಿನುತಗೆ ಅಂದರೆ ರಮ ಬ್ರಹ್ಮಾದಿಗಳಿಂದ ಸ್ತುತ್ಯಮಾನನಾದ ಶ್ರೀಮನ್ನಾರಾಯಣನು ಎಂದರ್ಥ. ಸುಸ್ವಾದೋದಕಾಧಿಪನೆನಿಸಿಕೊಂಬನು. ಶುದ್ಧವಾದ ಪಾನಯೋಗ್ಯವಾದ ನೀರಿಗೆ ಶುದ್ಧೋದಕ ಎನ್ನುವರು. ಚಂದ್ರನ ಪುತ್ರನಾದ ಬುಧನು ಇದಕ್ಕೆ ಅಭಿಮಾನಿ ದೇವತಾ ಎನಿಸಿಕೊಳ್ಳುತ್ತಾನೆ. ಬುಧನು ಚಂದ್ರನಿಂದ ತಾರಾದೇವಿಯಲ್ಲಿ ಜನಿಸಿದ ಪುತ್ರನು. ಬುಧನಲ್ಲಿ ಅಂತರ್ಗತ ಭಗವದ್ರೂಪ ಶ್ರೀಕೃಷ್ಣನು. ಶ್ರೀಕೃಷ್ಣನು ಭಕ್ತಜನರಿಗೆ ಸಕಲ ಶುಭಪ್ರದನು. ಇದರಿಂದ ಶ್ರೀಧ ಎಂಬ ನಾಮ. ಶ್ರೀಮಂಗಳ ಅಂದರೆ ಶುಭ, ಐಹಿಕದಲ್ಲಿ ಸನ್ಮಂಗಳವನ್ನು, ಪರದಲ್ಲಿ ಮೋಕ್ಷವನ್ನೂ ಕೊಡುವವನಾದ್ದರಿಂದ ಶ್ರೀಧನು. ಶುದ್ಧೋದಕಾಭಿಮಾನಿಯಾದ ಬುಧನಲ್ಲಿ ಅಂತರ್ಗತನಾದ ಶ್ರೀಕೃಷ್ಣನ ಭಗವದ್ರೂಪಗಳನ್ನು ತಿಳಿದು ನಿರಂತರದಿ ಉಪಾಸಿಸಬೇಕು. ಶ್ರೀಹರಿಗೆ ಪ್ರೀತ್ಯರ್ಥವಾದ ಸತ್ಕರ್ಮಗಳು ಸಾಧು ಕರ್ಮಗಳು. ಅದಕ್ಕೆ ಅಭಿಮಾನಿ ಕರ್ಮಾಭಿಮಾನಿಯಾದ ಪುಷ್ಕರನು. ನೈವೇದ್ಯ ಸಮರ್ಪಣಾ ಕ್ರಮದಿಂದ ಶ್ರೀ ಪರಮಾತ್ಮನಿಗೆ ಐಕ್ಯ ಚಿಂತನಾ ರೂಪವಾಗಿ ಅರ್ಪಿಸಿದ್ದ ಅನಿಷಿದ್ಧ ಸುಪಕ್ವ ಪದಾರ್ಥಗಳಲ್ಲಿ ಪುಷ್ಕರನು ಆಹಾರ ವಸ್ತುಗಳಲ್ಲಿರುವ ದೋಷವನ್ನು ಪರಿಹರಿಸ ಪದಾಂತರ್ಗತನಾಗಿ ಭಗವದ್ರೂಪಗಳಿಗೂ ಹಂಸನಾಮಕ ಶ್ರೀ ಭಗವದ್ರೂಪಕ್ಕೂ ಐಕ್ಯ ಚಿಂತನೆ ಮಾಡಿ ಅರ್ಪಿಸುತ್ತಲಿರುವವನು. ವಿಶೇಷಾಂಶವೆಂದರೆ ಜೀವರ ದೇಹಗತ ಸಕಲೇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ. ಆಯಾಯ ಇಂದ್ರಿಯಗಳಿಗೆ ಸನ್ನಿಕರ್ಷವಾಗುವ ವಿಷಯ ಅಂತರ್ಗತ ಭಗವದ್ರೂಪಗಳಿಗೂ ತಮ್ಮ ಅಂತರ್ಯಾಮಿ ಭಗವದ್ರೂಪಗಳಿಗೂ ಇಂದ್ರಿಯಾಭಿಮಾನಿ ದೇವತೆಗಳು ಐಕ್ಯ ಚಿಂತನಾಪೂರ್ವಕ ಸಮರ್ಪಿಸುತ್ತಲಿರುವವರು. ಆಯಾಯ ಇಂದ್ರಿಯಾಂತರ್ಗತ ದೇವತೆಗಳಿಂದ ಬಿಂಬನಿಗೆ ನೈವೇದ್ಯ ಸಮರ್ಪಣಾ ಕ್ರಮ. ಜೀವನು ಈ ರಹಸ್ಯವನ್ನು ಅರಿಯುವುದೇ ಸರ್ವಕರ್ಮಗಳ ಅರ್ಪಣಾ ಕರ್ಮದ ಮರ್ಮವು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.